ಇದು ಹೊಸ ಮನೆ ಮೇಲೆ. ತುಂಬ ಚೆನ್ನಾಗಿತ್ತು ವೆದರು, ಅದಕ್ಕೆ ತೆಗೆಯೋಣ ಅಂತ ಮೇಲೆ ಬಂದೆ. ಇದು ದೇವಸ್ಥಾನ. ಹೇ ಎಸಿಬಾರ್ದು. ಸೊ ಇರ್ಲಿ ಬಿಡು ಪರವಾಗಿಲ್ಲ. ಅದೇನು ಪುಟಿ, ಅದೇನದು? ಶೆಡ್. ಕೆಲಸದವರು ಬಂದಾಗ ಅಡುಗೆ ಮಾಡಿ ತಿನ್ನೋಕ್ಕೆ ಎಲ್ಲ ಅಲ್ಲಿಟ್ಟಿದ್ದಾರಂತೆ. ಇದು ದೇವಸ್ಥಾನಕ್ಕೆ ಹೋಗೋಕ್ಕೆ ದಾರಿ. ದೇವಸ್ಥಾನ, ಟ್ಯಾಂಕು, ಅಲ್ಲೊಂದು ಹಲಸಿನ ಮರ ಇದೆ. ಝೂಮ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ. ತುಂಬ ಜಾಸ್ತಿ ಆಯಿತು. ಹಲಸಿನ ಮರ, ಒಂದು ಕಟ್ಟೆ ಇದೆ, ಅದು ಆಮೇಲೆ ನೋಡೋಣ. ಇದು ಇನ್ನೊಂದು ದಾರಿ, ವಾಹನ ಓಡಾಡಕ್ಕೆ. ಗದ್ದೆ ಇದೆ ಅಲ್ಲಿ. ಪೂರ್ತಿ ಕಾಡು. ಮಳೆ ಬರೋ ಥರ ಇದೆ. ಆವಾಗಲೇ ಗುಡುಗ್ತಾ ಇತ್ತು, ತುಂಬಾನೇ ಗಾಳಿ ಬರ್ತಾ ಇದೆ. ಒಂದು ತೋಟ, ಹಿಂದೆ ಕಾಡು. ಮಾಡುವ, ಎಷ್ಟು ಬೇಕಾದ್ರೂ ತೆಗಿಬೋದು, 4 ಅವರ್ ತೆಗಿಬೋದು. ಅಲ್ಲಿ ನಿಂತ್ಕೊಂಡು ಏನೋ ಹೇಳ್ತಾ ಇದ್ದಾರೆ, ಚೆನ್ನಾಗಿ ಬರಲ್ಲ ಅಂತ. ಬಟ್ ಚೆನ್ನಾಗಿ ಬರ್ತಾ ಇದೆ. ಮೋಡ ಕವಿದ ವಾತಾವರಣ, ಯಾವುದೇ ಸಮಯದಲ್ಲಿ ಮಳೆ ಬೀಳ್ಬಹುದು. ಅಪೂರ್ವವಾದ ಪರಿಸ್ಥಿತಿನೂ ಹಾಗೆ ಇರುತ್ತೆ, ಯಾವಾಗ ಬೇಕಾದ್ರೂ ಅಳ್ಬೋದು. ಮಂಗ, ಇದು ಭೋಗಿಮಂತಳ. ಏನ ಭೋಗಿಮಂತಳ? ಯಾವುದು ಅದು? ಭೋಗಿಮಂತಳ. ಮನೆಗೆ ಬರೋಕ್ಕೆ ದಾರಿ. ಅದು ಅಲ್ಲಿ ಒಂದು ಡಬ್ಬೆನ ಏನು ಪುಟಿ, ಅದು ಹಿಂಗೆ ಹಾಕಿದಾರಲ್ಲ, ಸಂಕ ಅಂತೆ. ಬೇರೆ ಕಡೆ ಹೋಗೋದಕ್ಕೆ ದಾರಿ. ಹಲ್ಚನ್ ಮಾವನ ಮನೆಗೆ ಹೋಗೋಕೆ ದಾರಿ. ಸರಿ, ಯಾರ್ದೋ ಮನೆ ಬಿಡು. ಇಲ್ಲಿ ಹಳ್ಳ ಎಲ್ಲ ಆಮೇಲೆ ತೆಗೋಣ ಪುಟ್ಟ. ಇದು ತೊಟ್ಟಿ ಮನೆ ಥರ ಅಂತ ಕಾನ್ಸೆಪ್ಟ್ ಅಂತೆ. ಚೌಕಿ ಮನೆನಾ? ಮಧ್ಯದಲ್ಲಿ ಏನೋ ಹಿಂಗೆ ಬಿಟ್ಟಿರ್ತಾರಂತೆ, ಅಂಗಳದ ಥರ. ಎಂತ ಗೊತ್ತಿಲ್ಲ. ಇದು ಮೇಲ್ ಬರಕ್ಕೆ ದಾರಿ. ಎಲ್ಲ ಬಾಕ್ಲು ತುಂಬ ದೊಡ್ಡದಾಗಿದೆ. ನಮ್ಮಂಥವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕೆಂದರೆ ಪ್ರತಿ ಸಲ ಬಂದಾಗಲೂ ಒಂದ್ಸಲಿ ತಲೆ ಓಡಿಸ್ಕೊಳ್ದಿರ ಹೋಗ್ತಾನೆ ಇರಲಿಲ್ಲ. ಸೊ ಭಾಳ ಒಳ್ಳೆಯದಾಗಿದೆ. ಟಾಪ್ ವ್ಯೂ ಆಫ್ ಅವರ್ ಓಲ್ಡ್ ಹೌಸ್. ಕೊಟ್ಟಿಗೆ ಮತ್ತು ಹಳೆ ಮನೆ. ಗೊಬ್ಬರದ ಗುಂಡಿ ಅಂತೆ. ಹಬ್ಬಿಗೆ ಯಾವಾಗಲೂ ಅಲ್ಲೇ ಗೊಬ್ಬರ ಹಾಕೋದಂತೆ. ಚೀಮಾಮ ಹೋಗ್ತಾ ಇದ್ದಾರೆ. ಝೂಮ್ ಮಾಡುವ ಸ್ವಲ್ಪ. ಅಲ್ಲೇ
ಭಾರಿ ಹೊಟ್ಟೆ ಗಣೇಶ. ಬರುತ್ತೆ, ಮರ ಅಡ್ಡ ಅಷ್ಟೇ. ನೀವು ಯಾಕೆ ಮರದ ಅಡ್ಡ ಯಾವಾಗಲೂ ಹೋಗೋದು? ಅಲ್ಲಾಡ್ಸ್ಬಾರ್ದು. ನೀವು ಯಾವಾಗಲೂ ಮರದ ಅಡ್ಡ ಹೋಗಿ ನಿಲ್ತೀರ, ಎಂತೂ ಕಾಣಲ್ಲ. ಇಲ್ಲಿ ತುದಿ ಹೋಗ್ಬೇಡ. ಸೀಟ್ ಹಾಕಿದ್ದಾರೆ. ಅಲ್ಲೇ ಇದು ಬರುತ್ತಂತೆ, ಏನೇ ಅದು, ಡ್ರೈಯರ್. ಹಪ್ಪಳ ಮಾಡೋದಕ್ಕೆ ಭಾಳ ಮಾಡೋಕ್ಕಲ್ಲ, ಹಪ್ಪಳ ಒಣಗ್ಸಕ್ಕೆ. ಸರಿ, ಥ್ಯಾಂಕ್ಸ್. ಹಪ್ಪಳ ಒಣಗ್ಸಕ್ಕೆ ಡ್ರೈಯರ್, ಹಪ್ಪಳ ಮಾಡೋಕ್ಕೆ ಅಪೂರ್ವ. ಓಕೆ, ಈ ತುದಿಲಿ ನಿಂತಿದ್ದೀನಿ, ಆಟ ಆಡ್ಬಾರ್ದು. ಎಷ್ಟು ತುದಿ ಅಂದರೆ ಇಷ್ಟು ತುದಿ. ಕಾಡು. ಸಾಕು.